ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಟಾಣಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಟಾಣಿ ಅವರೆಕಾಳು ಯಾವುದೇ ಇದ್ರೂ ಮಾಡಿ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಒಳ್ಳೆ ಅನ್ನೋರೆಲ್ಲ ತಿಂತಾರೆ. ಇದು ಒಂದು ಗ್ಲಾಸ್ನಷ್ಟು ರವೆ ತೊಗೊಂಡಿದ್ದೀನಿ ನಾನು. ಇವಾಗ ಇದನ್ನು ಸ್ಟವ್ ಹಚ್ಚಿದ್ದೀನಿ. ಇವಾಗ ಚೆನ್ನಾಗಿ ಕೆಂಪಿಗೆ ಹುರ್ಕೋಣ ಸ್ವಲ್ಪ. ಇದು ಬಾಂಬೆ ರವೆ ವೈಟ್ ಬರುತ್ತೆ ನೋಡಿ, ತುಂಬ ಸಣ್ಣ ಇರೋದು. ಬನ್ಸಿ ರವೆಯಿಂದ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾವು ಉಪ್ಪಿಟ್ಟು. ಯಾಕಂದರೆ ಇದು ನೈಟಲ್ಲಿ ರೈಸ್ ಮಾಡಿದ್ದಿತ್ತು, ಸ್ವಲ್ಪ ಉಳಿದಿರೋದ್ರಿಂದ ತೆಗೆದುಬಿಟ್ಟು ಅದನ್ನು ಈಗ ಅದರಲ್ಲೇ ಉಪ್ಪಿಟ್ಟು ಮಾಡೋಣ ಅಂತ ಹೊರಟಿದ್ದೀನಿ. ಯಾಕಂದರೆ ಸುಮ್ಮನೆ ಪಾತ್ರೆಗಳು ಬೀಳಬಾರ್ದು ಅಂತ ಎಕ್ಸ್ಟ್ರಾ. ಇವಾಗ ಇದು ಕಾಯ್ಸೋಕೆ ಹಚ್ಚಿದ್ದೀನಿ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದಕ್ಕೆ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಇದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಬೇಕಾಗಿರುವಷ್ಟು ಎಣ್ಣೆ ಹಾಕೋಣ. ಇದು ಚೆನ್ನಾಗಿ ಕಾಯಬೇಕು. ಈ ಥರ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಉಪ್ಪಿಟ್ಟೆಲ್ಲ ಮಾಡೋದ್ರಿಂದ ಅಡುಗೆಗಳು ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇದು ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಯಾಕಂದರೆ ಅದು ಚೆನ್ನಾಗಿ ಬೇಯುತ್ತೆ. ಸ್ಟೀಲ್ ಕಡೆ ಅಂದರೆ ಬೇಗ ಆಫ್ ಮಾಡಿಬಿಡ್ತೀವಲ್ವ ನಾವು, ಅದು ಚೆನ್ನಾಗಿ ಅನಿಸೋದೇ ಇಲ್ಲ. ಇವಾಗ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕು ಅಂದರೆ. ಇದಕ್ಕೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನಾನು. ಪಲಾವ್ ಎಲೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಿನ ಗಮ್ಮಲ್ ಅಂತ. ಇದರಲ್ಲಿ ಹೋಟೆಲ್ನಲ್ಲೆಲ್ಲ ಮಾಡ್ತಾರೆ ನೋಡಿ, ಆ ಥರ ಆಗುತ್ತೆ ಅದು ಹೋಟೆಲಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಚಿಟಿಕೆ ಅರಿಶಿಣದ ಪುಡಿ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಥರ ಇದು ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕರೀಲಿ ಎಣ್ಣೆಯಲ್ಲಿ ಉದ್ದಿನಬೇಳೆ ಎಲ್ಲ. ಒಂದು 3-4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ, ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ ಫಸ್ಟು. ಇದರಲ್ಲಿ ಕಡಾಯಿನಲ್ಲಾದರೆ ಸಿಡಿದ್ಬಿಡುತ್ತೆ, ಮುಖಕ್ಕೆಲ್ಲ ಕೈಲಿರಲ್ಲ. ಇದು ಕುಕ್ಕರಲ್ಲಿ ಆದರೆ ಸಿಡಿಯೋದಿಲ್ಲ, ಅದು ಆಳ ಇರೋದ್ರಿಂದ ಸ್ವಲ್ಪ ಕುಕ್ಕರು ಅಲ್ಲೇ ಒಳಗಡೆನೇ ಇದು ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಎಣ್ಣೆ. ಇದಕ್ಕೆ 1-2 ಎಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೆ. ಇವಾಗ ಇದಕ್ಕೆ ಒಂದು ದಪ್ಪ ಈರುಳ್ಳಿ ತೊಗೊಂಬಂದಿದ್ದೀನಿ. ತುಂಬ ದಪ್ಪ ಇರುತ್ತೆ ತೊಗೊಳ್ಳಿ. ಈರುಳ್ಳಿ ಎಷ್ಟೇ ಹಾಕ್ತೀವೋ ಅದಕ್ಕೆ ಅಷ್ಟು ಒಳ್ಳೆಯದು ಉಪ್ಪಿಟ್ಟಿಗೆ, ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ. ಟೊಮೆಟೊ ಬೇಕಿದ್ರೆ ಹಾಕ್ಕೊಳ್ಳಿ, ನಾನು ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಮುಷ್ಟಿಯಷ್ಟು ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಉಪ್ಪಿಟ್ಟು ಹಾಗಾಗಿ ಬಟಾಣಿ ಹಾಕಿದ್ರಿಂದ ಬಟಾಣಿ ಅವರೆಕಾಳು ಏನು ಸೀಸನಲ್ಲಿ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲಿಂಬೆಹಣ್ಣು, ಹುಣಸೆಹಣ್ಣು, ಟೊಮ್ಯಾಟೊ ಯಾವುದನ್ನು ಬೇಕಾದ್ರೆ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಪ್ರಕಾರ ನೀವು ಮಾಡ್ಕೊಳ್ಳಿ. ರುಚಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಅಚ್ಕಾರದ ಪುಡಿ ಕೂಡ ಹಾಕೋಬೋದು. ಯಾವುದು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಅಚ್ಕಾರದ ಪುಡಿ ಕೂಡ ಹಾಕ್ಕೋಬೋದು. ಅದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕ್ಕೊಳ್ಳಿ ಫ್ಲೇವರಿಗೆ. ಸ್ವಲ್ಪ ನಾವೀಗ ರುಚಿ ಬರಲಿ ಅಂತ ಹಾಕಬೇಕು ಅಷ್ಟೇ. ಸಕ್ಕರೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು, ಆ ರೀತಿ ಹಾಕ್ಕೋಬೇಕು. ಹುಳಿ ಹಾಕ್ತಾ ಇದ್ದೀವಲ್ಲ ಅದಕ್ಕೆ ಹಾಕ್ಬೋದು. ಹುಳಿ ಹಾಕಲಿಲ್ಲ ಅಂದರೆ ಹಾಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರು ಹಾಕೋಣ. ಇವಾಗ ಇದಕ್ಕೆ ನೀರು ಹಾಕೋಣ. ನೀರನ್ನ ಅಳತೆ ಮಾಡಿ ಹಾಕ್ತಾಯಿಲ್ಲ, ನೀವು ಬೇಕಿದ್ರೆ ಅಳತೆ ಮಾಡಿ ಹಾಕ್ಕೊಳ್ಳಿ. ನಾವು ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಹಾಗೆ ಮಾಡಿ ಅಭ್ಯಾಸ. ಈ 1ಕ್ಕೆ 3 ನೀರು ಹಾಕ್ಕೊಂಬಿಡಿ. ಒಂದು ರವೆ ತೊಗೊಂಡ್ರೆ 3 ನೀರು. ಕುದಿ ಬಂದಿದೆ ಇದು ನೀರು. ಇವಾಗ ಹುರಿದ ರವೆನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಒಂದು ಕೈಲಿಂದ ತಿರುಗಿಸ್ಕೊತಾ ಇರಿ, ಸ್ವಲ್ಪ ಹಿಂಗೆ ಹಾಕಿ, ಇಲ್ಲಾಂದರೆ ಅದು ಗಂಟಾಗಿಬಿಡುತ್ತೆ. ಈ ಥರ ತೆಳ್ಳಗೆ ಹಾಕಬೇಕು, ಹಿಂಗೆ ಅಂದರೆ ಗಂಟಾಗಲ್ಲ. ಹಿಂಗೆ ಫುಲ್ ಸುರಿದ್ಬಿಟ್ರೆ ಒಂದೇ ಏಟಿಗೆ ಅದು ಫುಲ್ ಗಂಟಾಗುತ್ತೆ. ಇವಾಗ ಸಣ್ಣ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ನೀರೇನಾದ್ರು ಕಡಿಮೆ ಅನ್ನಿಸ್ತು ಅಂತಂದರೆ ಮತ್ತು ಸ್ವಲ್ಪ ನೀವು ಇವಾಗ ಹಾಕೋಬೋದು ಮೇಲ್ಗಡೆ, ಗಟ್ಟಿ ಅನ್ನಿಸ್ತು ಅಂದರೆ. ಇಲ್ಲ ಹಾಗೆ ಕೂಡ ಇದು ಮಾಡಿ ಗಟ್ಟಿ ಆಯಿತು ಒಮ್ಮೊಮ್ಮೆ ನೀರು ನಿಮಗೆ ಒಂದೊಂದು ರವೆ ನೀರು ಜಾಸ್ತಿ ಹಿಡಿಯುತ್ತೆ. ನೀವು ಹಾಕಿದ ನೀರು ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಲಿಂಬೆಹಣ್ಣು ಹಾಕೋತೀನಿ. ಇದಕ್ಕೆ
ಲಿಂಬೆ ರಸ ಹಾಕ್ತಾಯಿದ್ದೀನಿ ನೋಡಿ. ನೀವು ಲಿಂಬೆಹಣ್ಣು ಎಷ್ಟು ನಿಮ್ಗೆ ಹುಳಿಬೇಕೋ ಆ ಒಂದು ಪ್ರಮಾಣದ ಮೇಲೆ ನೋಡಿ ಹಾಕ್ಕೊಳ್ಳಿ. ರಸ ಚೆನ್ನಾಗಿದೆ ಲಿಂಬೆಹಣ್ಣು, ಅದಕ್ಕಂತ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಇವಾಗ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಹಾಗೆ. ಕುಕ್ಕರ್ನ ಊಟ ಮುಚ್ಚಿದ ಥರ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಬಿಡೋಣ. ರೆಡಿಯಾಗಿದೆ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು. ಚಳಿ ಇದೆ, ಮಸ್ತ್ ಉಪ್ಪಿಟ್ಟು ರೆಡಿಯಾಗಿದೆ. ಬಟಾಣಿ ಇದು ನೋಡಿ, ಉದುರಾಗೂ ಇದೆ, ತುಂಬ ಚೆನ್ನಾಗಿ. ಗಮ್ ಅಂತ ಇದೆ ಉಪ್ಪಿಟ್ಟು. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಮಸ್ಕಾರ. ಉಪ್ಪಿಟ್ಟು ಬೇಡ ಅನ್ನೋರು ಕೂಡ ತಿಂತಾರೆ ನೋಡಿ, ಅಷ್ಟು ಚೆನ್ನಾಗಿ ಗಮ್ ಅಂತ ಇದೆ ನೋಡಿ. ಬಿಸಿ ಬಿಸಿಯಾದ ಉಪ್ಪಿಟ್ಟಿಗೆ ಒಂದು ಗಟ್ಟಿಯಾಗಿರೋ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಈ ಚಳಿನಲ್ಲಿ ಚಳಿನೇ ಬಿಟ್ಟು ಹೋಗುತ್ತೆ ಹೊಟ್ಟೆ ಒಳಗಿಂದ.